ಇರಬೇಕು, ಮಕ್ಕಳೇ ಯಾಕೆ ಮಾಡಬೇಕು ಅಂತ ನಮ್ಮನ್ನು ಬಿಟ್ಟು ಆಗ್ತಾ ಇಲ್ಲ. ನಾವು ಎಲ್ಲೇ ಹೋದ್ರೂ ನಿಮ್ಮನ್ನ ಡೈಲಿ ನೋಡೋಕ್ಕಾಗಲ್ಲ ಮ್ಯಾಮ್. ಮನೇಲಿ ಇದ್ರು ಮತ್ತೆ ಕಾಂಟ್ಯಾಕ್ಟ್ ಫೋನಲ್ಲಿ ಮಾತಾಡ್ತೀವಿ ಅಷ್ಟೇ. ಮತ್ತೆ ಎದುರಿಗೆ ನಿಮ್ಮನ್ನ ನೋಡೋಕ್ಕಾಗಲ್ಲ. ಯಾಕೆ ನೋಡಬೇಕು? ನಿಮ್ಮ ಜೊತೆ ಇದ್ದಾಗ ಇನ್ನೂ ಏನಾದ್ರು ಕಲಿಬೇಕು ಅನ್ನೋ ಒಂದು ಫೀಲ್ ಬರುತ್ತೆ ಮ್ಯಾಮ್. ಇಲ್ಲೇ ಇದ್ದಾಗ ನೀವೇನಾದ್ರು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಹಿಂಗಲ್ಲ ಹಾಗೆ ಅಂತ ಹೇಳ್ಕೊಡ್ತಾ ಇರ್ತೀರಾ. ಇಲ್ಲಿ ಬಂದ್ರೆ ಮಗು ನೋಡ್ಕೊಳ್ಳೋರು ಯಾರಪ್ಪ? ಮ್ಯಾಮ್ ಇವಾಗ ರಜಾ ಇದೆ, ಮಗ ಊರಿಗೆ ಬಿಟ್ಟಿದ್ದೀನಿ. ಮೊನ್ನೆ ಕ್ಲಾಸಿಗೆ ಬರ್ಬೇಕಾರೆಲ್ಲ ಕ್ಲಾಸ್ ಇತ್ತಲ್ಲ ಅವಾಗ ಸ್ಕೂಲಿಗೆ ಹೋಗ್ತಾ ಇದ್ದೆ ಮ್ಯಾಮ್. ಅವ್ನು ಬಿಟ್ಬಿಟ್ಟು ಇಲ್ಲಿಗೆ ಬಂದು ಮತ್ತೆ ಇಲ್ಲಿಂದ ಹೋಗಿ ಕುಕ್ ಮಾಡ್ತಾ ಇದ್ದೆ ಮ್ಯಾಮ್. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್. ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅಂದರೆ, ನಿನ್ನೆಲ್ಲ ವಿಡಿಯೋಸ್ ನೀವು ನೋಡ್ತಾ ಇದ್ದ ಒಂದು 2-3 ದಿನದ ವಿಡಿಯೋಸ್ ಬರ್ತಾ ಇದೆ. ನಮ್ಮ ಕ್ಲಾಸಲ್ಲಿ ಸೇರ್ಕೊಂಡಿರೋರು ಫಸ್ಟ್ ಬ್ಯಾಚ್ಗಳದ್ದೆಲ್ಲ ನಿಮಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಅವ್ರದ್ದೇ ಆದ ಒಂದು ಚಾನಲ್ನ ಕ್ರಿಯೇಟ್ ಮಾಡ್ಕೊಡ್ತಾ ಇದ್ದೀನಿ. ಅದಕ್ಕೆ ಎಲ್ಲರ ಸಪೋರ್ಟು ಖಂಡಿತವಾಗ್ಲೂ ಇರಲೇಬೇಕು, ಮಾಡ್ತೀರಾ ಅಂತ ನಂಬಿಕೆ ನನಗಿದೆ. ಓಕೆನಾ? ನಾನೆಲ್ಲ ಪರಿಚಯ ಮಾಡ್ಕೊಡ್ತಿಲ್ಲ. ಇನ್ನು ಮಿಕ್ದವ್ರನ್ನ ಪರಿಚಯ ಬ್ಯಾಲೆನ್ಸ್ ಇತ್ತಲ್ವಾ, ಇವಾಗ ಕರೆದ್ಬಿಟ್ಟು ಅವ್ರನ್ನ ಪರಿಚಯ ಮಾಡ್ಕೊಳೋಣವಾ? ಬರ್ಕೋ. ಹಾಯ್ ಕಾವ್ಯ. ಹಾಯ್ ಮ್ಯಾಮ್, ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮ್ಯಾಮ್, ನೀವು ಹೇಗಿದ್ದೀರಾ? ಸೂಪರ್. ಓಕೆ, ಇವರು ಕಾವ್ಯ ಅಂತೇಳಿ. ಇವರು ಕೂಡ ನನ್ನ ಕ್ಲಾಸಲ್ಲಿ ಬೇಸಿಕ್ ಕ್ಲಾಸು, ಅಡ್ವಾನ್ಸ್ ಕ್ಲಾಸು ಮತ್ತು ಫ್ಯಾಷನ್ ಡಿಸೈನ್ ಕ್ಲಾಸು ಕೂಡ ಕಲಿತು, ಮತ್ತೆ ಇನ್ನೂ ಮ್ಯಾಮ್ ನಿಮ್ಮ ಜೊತೆ ಇರಬೇಕು, ನಾನು ಇನ್ನೂ ಇಂಪ್ರೂವ್ ಆಗಬೇಕು, ನಾವೆಷ್ಟು ಕಲಿತ್ರೂ ಸಾಲದು ಅಂತೇಳಿ ಈಗ ಮತ್ತೆ ಕ್ಲಾಸಿಗೆ ಫ್ಯಾಷನ್ ಡಿಸೈನ್ ಮತ್ತೊಮ್ಮೆ ಸೇರಿಕೊಂಡು ಇನ್ನೂ ಹೆಚ್ಚುವಾಗಿ ಬೆಳಿಬೇಕು ಮ್ಯಾಮ್, ನಾನು ಒಂದು ಬೋಟಿಕ್ ಓಪನ್ ಮಾಡ್ಕೋಬೇಕು ಅಂತ ಮತ್ತೊಮ್ಮೆ ಸೇರ್ಕೊಂಡಿದ್ದಾರೆ. ಹೇಳ್ಬಿಡು ಕಾವ್ಯ, ಏನಕ್ಕೆ ಅಷ್ಟೆಲ್ಲ ಕಲಿತ್ರು ಮತ್ತೆ ನಿಮ್ಮ ಜೊತೆನೇ ಇರಬೇಕು, ಮಕ್ಕಳೇ ಯಾಕೆ ಮಾಡಬೇಕು ಅಂತ ನಮ್ಮನ್ನು ಬಿಟ್ಟು ಆಗ್ತಾ ಇಲ್ಲ ಮ್ಯಾಮ್. ನಾವು ಎಲ್ಲೇ ಹೋದ್ರೂ ನಿಮ್ಮನ್ನ ಡೈಲಿ ನೋಡೋಕ್ಕಾಗಲ್ಲ ಮ್ಯಾಮ್. ಮನೇಲಿ ಇದ್ರು ಮತ್ತೆ ಕಾಂಟ್ಯಾಕ್ಟ್ ಫೋನಲ್ಲಿ ಮಾತಾಡ್ತೀವಿ ಅಷ್ಟೇ. ಮತ್ತೆ ಎದುರಿಗೆ ನಿಮ್ಮನ್ನ ನೋಡೋಕ್ಕಾಗಲ್ಲ. ಯಾಕೆ ನೋಡಬೇಕು? ನಿಮ್ಮ ಜೊತೆ ಇದ್ದಾಗ ಇನ್ನೂ ಏನಾದ್ರು ಕಲಿಬೇಕು ಅನ್ನೋ ಒಂದು ಫೀಲ್ ಬರುತ್ತೆ ಮ್ಯಾಮ್. ಇಲ್ಲೇ ಇದ್ದಾಗ ನೀವೇನಾದ್ರು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಹಿಂಗಲ್ಲ ಹಾಗೆ ಅಂತ ಹೇಳ್ಕೊಡ್ತಾ ಇರ್ತೀರಾ. ಮತ್ತು ನಮ್ಮ ಒಂದು ಮೈಂಡಲ್ಲಿನೋ ಹಿಂಗೆ ಮಾಡಬೇಕಲ್ವ ಮ್ಯಾಮ್, ಇನ್ನೂ ಹೇಳ್ಕೊಡ್ತಾರಲ್ವಾ ಅನ್ನೋ ಒಂದು ಇದು ನಮ್ಮಲ್ಲೂ ಬಂದಾಗ ಇನ್ನೂ ಜಾಸ್ತಿ ಕಲಿಬೋದಲ್ವಾ. ಇಷ್ಟಕ್ಕೆ ನಿಲ್ಸ್ಬಿಟ್ಟು ಯಾಕೆ ಮನೇಲಿ ಇರಬೇಕು, ಇನ್ನೂ ಕಲಿತ್ರೆ ಇನ್ನೂ ನಾವು ಎಲ್ಲರಂತೆ ಇರ್ಬೋದಲ್ವಾ ಅನ್ನೋ ಒಂದು ಫೀಲು ಇದು. ಅದಕ್ಕೋಸ್ಕರ ಮತ್ತೆ ಇದಕ್ಕೆ ಜಾಯ್ನ್ ಆಗಬೇಕು. ವೆರಿ ಗುಡ್. ಅವ್ರು ಹೇಳಿದ ಅರ್ಥ ಆಯ್ತಾ? ಇದೇನಪ್ಪ ಇಷ್ಟು ಕ್ಲಾಸು ಕಲ್ತರು ಮತ್ತೊಮ್ಮೆ ಸೇರ್ಕೊಂಡಿದ್ರೆ ಮೊನ್ನೆ ತುಂಬ ದಿನದಿಂದ ಇವ್ರು ವಿಡಿಯೋಸ್ ನೋಡ್ತಾ ಇದ್ದೀವಿ, ಆದರೂ ಮತ್ತೆ ಸೇರ್ಕೊಂಡಿದ್ದಾರಲ್ಲ, ಇವ್ರಿಗೆ ಬುದ್ಧಿ ಇಲ್ವಾ, ಇವ್ರು ವೇಸ್ಟ್ ಆಯ್ತಾ ಅಂತ ನೀವು ಕುತ್ಕೊಂಡು ಕೆಲವ್ರು ಯೋಚನೆ ಮಾಡ್ತಾ ಇರ್ಬೋದು. ಇಲ್ಲಿ ದುಡ್ಡಿನ ಪ್ರಶ್ನೆ ಬರಲ್ಲ. ನಾವು ಎಲ್ಲರಲ್ಲಿ ಒಬ್ಬರಾಗಿ ಇರೋದಲ್ಲ, ಎಲ್ಲರಿಗಿಂತ ಎತ್ತರಕ್ಕೆ ನಾವು ಒಬ್ರು ಇರಬೇಕು ಅಂತೇಳಿ ಜಾಯಿನ್ ಆಗಿರೋದು. ಇದು ಟೈಲರಿಂಗ್ ಸಂಬಂಧಪಟ್ಟಿದ್ದು ಹೆಂಗಪ್ಪ ಅಂತಂದರೆ, ನಾವು ಕಲಿತಾ ಇದು ಸಾಗರ ಇದ್ದಂಗೆ. ತುಂಬಾ ಕಲಿತಷ್ಟು ಇನ್ನೂ ಕಲಿಬೇಕು. ನನ್ನ ಕ್ಲಾಸಿಗೆ ಬರೋರು ಅಂತಾರೆ, ಇವತ್ತು ಮ್ಯಾಮ್ ಏನು ಹೇಳ್ಕೊಡ್ತಾರೆ, ಇವತ್ತು ಯಾವುದ್ರ ಬಗ್ಗೆ ಮಾತಾಡ್ತಾರೆ, ಯಾವ ಟಾಪಿಕಿನ ಮತ್ತೆ ಮಾತಾಡ್ತಾರೆ ಅಂತೇಳಿ ಈ ಕ್ಯೂರಿಯಾಸಿಟಿಯಿಂದ ಕ್ಲಾಸಿಗೆ ಬರ್ತಾನೆ ಇರ್ತಾರೆ. ನಾನು ಹೆಂಗೆ ಹೊಸದಾಗಿ ಮಾಡ್ತಾ ಇರ್ತೀನೋ, ಹಾಗೆ ಡಿಸೈನ್ಗಳು ಇದರಲ್ಲಿ ತುಂಬ ಡಿಸೈನ್ಗಳು ಉತ್ಪತ್ತಿ ಆಗ್ತಾನೆ ಇರುತ್ತೆ. ಅದೆಲ್ಲ ಡಿಸೈನ್ಗಳನ್ನ ನಾವು ಕಲಿತಾ ಹೋದರೆ ನಾವು ಒಳ್ಳೆ ಡಿಸೈನರ್ ಹಾಕಬೇಕು ಅಂತೇಳಿ ಬಂದಿರೋ ಉದ್ದೇಶ. ಟೈಲರ್ ಆಗಿ ಅಲ್ಲ, ಇಷ್ಟು ದಿನ ಟೈಲರ್ ಆಗಿದ್ದೆ, ನೆಕ್ಸ್ಟ್ ಸ್ಟೆಪ್ ಡಿಸೈನರ್ ಆಗಬೇಕು. ನಾನು ಒಳ್ಳೆ ಡಿಸೈನರ್ ಆಗಿ ಬೇರೆ ಹೊಸ ಡಿಸೈನರ್ ನಾನು ಕ್ರಿಯೇಟ್ ಮಾಡಬೇಕು, ನನ್ನದೇ ಆದ ಒಂದು ಬ್ರ್ಯಾಂಡ್ ಓಪನ್ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ಸೇರಿಕೊಂಡು ಕ್ಲಾಸ್ಗೆ ಇವ್ರಿಗೆ ಜೋರಾದ ಚಪ್ಪಾಳೆ ಬರಬೇಕು. ಆಲ್ ದ ಬೆಸ್ಟ್ ಕೂಡ ಎಲ್ಲರೂ ಹೇಳಬೇಕು, ಕಮೆಂಟಲ್ಲಿ ಆಲ್ ದ ಬೆಸ್ಟ್ ಕಾವ್ಯ ಅಂತ ಹೇಳಬೇಕು. ಆಲ್ ದ ಬೆಸ್ಟ್ ಕಾವ್ಯ. ಥ್ಯಾಂಕ್ ಯು. ಓಕೆ, ಸರಿ ಕಣ್ಣ. ಓಕೆ ಕಾವ್ಯ, ನಿನ್ನ ಮದುವೆ ಆಗಿದೆ, ಮಕ್ಳು ಎಷ್ಟು ಜನ ಇದ್ದಾರೆ? ನಮ್ಮ ಮಕ್ಕಳು ಬಂದು ಇಬ್ಬರು, ಒಬ್ಬ ಮಗ ಮತ್ತೆ ಒಬ್ಬ ಮಕ್ಕಳು. ಮಗ 5 ವರ್ಷದವನು, ಮಗಳು ಬಂದು 2.5 ವರ್ಷದವಳು. ಚಿಕ್ಕ ನೋಡಿ, 2.5 ವರ್ಷದ ಮಗಳೊಬ್ಳು ಮತ್ತೆ 5 ವರ್ಷದೊಬ್ಳು ಮಗಳಿದ್ದಾಳೆ. ಅದನ್ನ ನೋಡ್ಕೊಂಡು ಮಕ್ಕಳನ್ನ ರೆಡಿ ಮಾಡಿ ಇಬ್ರು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ನಮ್ಮ ಮಗಳನ್ನ ಸ್ಕೂಲಿಗೆ ಸೇರಿಸಿಲ್ಲ, ಮಗನ ಒಬ್ಬನೇ ಸೇರಿಸಿಲ್ಲ. ಮತ್ತೆ ಇಲ್ಲಿ ಬಂದ್ರೆ ಮಗು ನೋಡ್ಕೊಳ್ಳೋರು ಯಾರಪ್ಪ? ಮ್ಯಾಮ್ ಇವಾಗ ರಜಾ ಇದೆ, ಮಗ ಊರಿಗೆ ಬಿಟ್ಟಿದ್ದೀನಿ. ಮೊನ್ನೆ ಕ್ಲಾಸಿಗೆ ಬರ್ಬೇಕಾರೆಲ್ಲ ಕ್ಲಾಸ್ ಇತ್ತಲ್ಲ ಅವಾಗ ಸ್ಕೂಲಿಗೆ ಹೋಗ್ತಾ ಇದ್ದೆ ಮ್ಯಾಮ್. ಅವ್ನು ಬಿಟ್ಬಿಟ್ಟು ಇಲ್ಲಿಗೆ ಬಂದು ಮತ್ತೆ ಇಲ್ಲಿಂದ ಹೋಗಿ ಕುಕ್ ಮಾಡ್ತಾ ಇದ್ದೆ ಮ್ಯಾಮ್. ಇಲ್ಲಿಂದ ಹೋಗ್ಬಿಟ್ಟು ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೆ. ಮಗಳನ್ನ ನಾನು ಇಲ್ಲಿ ಬರ್ಬೇಕಂತಾನೆ ಅಮ್ಮ ಮನೆಗೆ ಬಿಟ್ಟಿದ್ದೀನಿ ಮ್ಯಾಮ್. ಅವಳನ್ನ ಇದು ಮುಗಿಸ್ಕೊಂಡು ಆಮೇಲೆ ಅವಳನ್ನ ಕರ್ಕೊಬರೋಣ ಅಂದ್ಬಿಟ್ಟು ಈಗ ಅಮ್ಮನ ಮನೆಗೆ ಬಿಟ್ಟಿದ್ದೀನಿ. ಅಮ್ಮನ ಮನೆ ಬಿಟ್ಟಿದ್ದೀನಿ. ಕೇಳಿಸ್ಕೊಳ್ಳಿ, ಮಕ್ಕಳು ಚಿಕ್ಕವಪ್ಪ, ನೀವು ಸಾಧನೆ ಮಾಡ್ತಾ ಇರೋದು ಈ ಟೈಮಲ್ಲೇ. ಮಕ್ಕಳು ದೊಡ್ಡವಾದಂಗೆ ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ. ಮಕ್ಕಳಿಗೆ ಕೊಡಿಸೋದ್ರಿಂದ ಇಡ್ಬೋದು, ಸ್ಕೂಲ್ ಫೀಸಿಂದ ಇಡ್ಬೋದು. ಒಬ್ರು ದುಡಿಮೆ ಯಾವುದಕ್ಕೂ ಸಾಕಾಗಲ್ಲ. ಹೇಳ್ಬೋದು ಗಂಡದೆ, ನಾನು ಚೆನ್ನಾಗಿದ್ದೀನಿ, ನಿನಗೆ ಯಾಕೆ ದುಡಿಮೆ, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಅಂತೇಳಿ ಹೇಳ್ಬೋದು. ಎಷ್ಟು ದಿನಕ್ಕೂ ಎಷ್ಟೇ ದುಡಿದ್ರೂ ಇವಾಗ ಖರ್ಚುಗಳು ಎಷ್ಟಾಗ್ತಾ ಇದೆ, ಭಯಂಕರ ಖರ್ಚಾಗ್ತಿದೆ ಅಲ್ವಾ? ಅದೇ ಥರ ಖರ್ಚು ಜಾಸ್ತಿ ಆಗ್ತಾ ಇದೆ, ನಮ್ಮ ಆದಾಯ ಕಡಿಮೆ ಇದೆ. ಹಾಗಾಗಿ ನಾವು ಹೆಣ್ಣು ಮಕ್ಕಳು ನಾವು ಸಪೋರ್ಟ್ ಮಾಡ್ತಾ
ಗಂಡಂದ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾಗ ನಮ್ಮದೇ ಆದ ದುಡಿಮೆ ನಾವು ನೋಡಿಕೊಂಡು ಮಕ್ಕಳು ಖರ್ಚು ನೋಡಿಕೊಂಡ್ರೆ ನಾವು ಒಂದಷ್ಟು ದುಡಿಮೆನ ಸೇವ್ ಮಾಡಿಟ್ಕೋಬೋದು. ಹಾಗಾಗಿ ಇದೆಲ್ಲ ಹೆಣ್ಮಕ್ಳು ದುಡೀರಿ ಅಂತ ನಿಮಗೂ ಕೂಡ ಹೇಳ್ತಾ ಇದ್ದೀನಿ. ಯಾವುದೇ ಫೀಲ್ಡಲ್ಲಿ ಆಗಿರಲಿ, ಇದೇ ಫೀಲ್ಡೇ ಬೇಕಾ ಇಲ್ಲ, ಯಾವ ಫೀಲ್ಡ್ ಆದ್ರೂ ಪರವಾಗಿಲ್ಲ, ಚೆನ್ನಾಗಿ ದುಡಿಬೇಕು. ನಿಮ್ಮ ದುಡಿಮೆನ ಕಡೆವರೆಗೂ ಸೇವ್ ಮಾಡಿ ಇಟ್ಕೋಬೇಕು, ಅದರಲ್ಲೂ ಹೆಣ್ಮಕ್ಳುಗಳು. ಓಕೆ, ತುಂಬ ಚೆನ್ನಾಗಿ ಒಳ್ಳೆ ಐಡಿಯಾನೇ ಮಾಡಿದೆ. ನಮ್ಮ ಮಕ್ಕಳು ನೋಡ್ಕೊಂಡು ಇಲ್ಲ ನಾನು ಟ್ರಿಪ್ ಹೋಗ್ಬೇಕು ಅಂತ. ಮ್ಯಾಮ್ ಇಲ್ಲ, ನಮ್ಮಮ್ಮ ತುಂಬ ಸ್ವಲ್ಪ ಅವ್ರು ನೋಡ್ಕೋತೀನಿ ಅಂದಿದ್ದಕ್ಕೆ ನಾನು ಇಲ್ಲಿಗೆ ಬಂದಿರೋದು ಮ್ಯಾಮ್. ಅಕಸ್ಮಾತ್ ಅವ್ರು ಆಗಲ್ಲ ಅಂತ ಅಂದಿಲ್ಲ, ನಾನು ಇಲ್ಲಿಗೆ ಬರೋಕ್ಕೆ ಹೋಗ್ತಾ ಇರಲಿಲ್ಲ. ಅಮ್ಮ ನಾನು ನೋಡ್ಕೋತೀನಿ, ಆಯ್ತು ಹೋಗು ಅಂತ ಅಂದ್ರು. ಆವಾಗಿಂದ ನನ್ನ ಮಗಳನ್ನ ಅಲ್ಲಿ ಬಿಟ್ಟು ಬಂದು ನಾನು ಇಲ್ಲಿ ಬರೋದು. ವಾರ ವಾರ ಅಲ್ಲಿ ಊರಿಗೂ ಹೋಗ್ತೀವಿ, ನೋಡ್ಕೊಂಡು ತೋಟವಲ್ಲ ಎಲ್ಲ ಇದೆ ಅಂತ ಹೇಳಿದ್ರೆ ಅಲ್ಲೂ ಮಾಡ್ಕೊಂಡು ಇಲ್ಲೂ ಮಾಡ್ಕೊಂಡು ವೀಕ್ಲಿ ಊರಿಗೂ ಹೋಗ್ತೀವಿ ಮ್ಯಾಮ್. ಇಲ್ಲಿಂದ ಫ್ರೈಡೆ ನೈಟ್ ಹೋದ್ರೆ ಬರೋದು, ಇನ್ನು ಮಂಡೇ ಮಾರ್ನಿಂಗ್ಗೆ ಇಲ್ಲಿ ಬರೋದು ನಾವು ಬೆಂಗಳೂರಿಗೆ. ಅದಕ್ಕೆ ಸಂಡೇ ಏನಾರು ವರ್ಕ್ ಕೊಡ್ರೆ ಮಾಡಿದ್ಲ ನಾವು ಅಂತ ಹೇಳಿ ಒಂದು ನೈಟಲ್ಲಿ ಇಲ್ಲ ಮ್ಯಾಮ್. ಆದ್ರೂ ಬೆಳಗ್ಗೆ ಮಂಡೇ ಬಂದು ಅಲ್ಲಿಂದ ಬಂದು ಫುಲ್ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ರೆಡಿ ಮಾಡ್ಕೊಂಡು ಕ್ಲಾಸಿಗೂ ಬರ್ತಿದ್ದೆ. ಫ್ಯಾಷನ್ ಡಿಸೈನ್ ಕೋರ್ಸಲ್ಲಿ ಏನಾರು ಫ್ರೈಡೇ ವರ್ಕ್ ಕೊಟ್ಬಿಟ್ರೆ ಹಿಂಗಾಗಿರೋದು. ಯಾಕಪ್ಪ ಅಂತಂದ್ರೆ ಸ್ಯಾಟರ್ಡೆ ಸಂಡೇ ನಾವಿರಲ್ಲ, ಫ್ರೈಡೇ ನೈಟೇನೆ ಊದ್ಕೊಂಡು ಹೋಗ್ತೀವಿ. ಅಲ್ಲಿಂದ ಬರೋದು ಮಂಡೇ ಆಗುತ್ತೆ ಮ್ಯಾಮ್. ನನಗೆ ಗೊತ್ತಿಲ್ಲ, ವರ್ಕ್ ಮುಗಿಸ್ಕೊಂಬರ್ಬೇಕು ಅಂದರೆ ಅಲ್ಲಿಂದ ಬಂದು ಮಕ್ಕಳು ಸ್ಕೂಲ್ಬಿಟ್ಟು ಬೇಗ ಎದ್ದು ಮಾಡ್ಕೊಂಡು ತಗೊಂಡ್ಬರೋದು. ವೆರಿ ಗುಡ್ ಕಂಡ. ಓಕೆ, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಇನ್ನೂ ನಿಮ್ಮ ಆಶೀರ್ವಾದ ಹೀಗೆ ಸದಾಕಾಲ ಇದ್ರೆ ಇನ್ನೂ ಬೆಳಿತೀನಿ. ಖಂಡಿತವಾಗ್ಲು ಅದಕ್ಕೆ ಉದ್ದೇಶದಲ್ಲೇ ಫ್ಯಾಷನ್ ಡಿಸೈನಿಂಗ್ ಸೇರಿಸಿ ಎಲ್ರಿಗೂ ಪರಿಚಯ ಮಾಡಿಕೊಟ್ಟು ಮುಂದೆ ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ. ನೀವೆಲ್ಲ ಬೆಳೆಯೋದು ಅವ್ರು ನೋಡ್ತಾ ಇರ್ತಾರೆ. ಹಂಗಾಗಿ ಎತ್ತರಕ್ಕೆ ನಾವು ಬೆಳೆಸ್ತಾ ಇರೋದು ನೋಡ್ತಾ ಇರ್ತಾರೆ ಜೊತೆಗೆ. ವೆರಿ ಗುಡ್. ಇವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಡ್ತೀವಿ, ಮತ್ತು ಇನ್ಸ್ಟಾಗ್ರಾಮ್ ಕೂಡ ಇರುತ್ತೆ. ಅದೆಲ್ಲ ನಿಮಗೆ ಬರ್ತಾ ಹೋಗುತ್ತೆ. ಎಲ್ಲರೂ ಖಂಡಿತವಾಗ್ಲೂ ಸಪೋರ್ಟ್ ಮಾಡಬೇಕು. ಓಕೆನಾ?